ನಮಸ್ಕಾರ ಬಸ್ಸೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಾಮ್. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ಟಕಾರ ನಂಗೆ ಹಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ. ಮೊದಲನೇ ಅಪ್ಡೇಟು ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿನ ಇವತ್ತು ಅನೌನ್ಸ್ ಆಗೋದು ಇನ್ನೇನು ಸ್ಕ್ವಾಡು. ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿನ ಕೊಡೋದು ಬಿಡೋದ್ರ ವಿಚಾರದ ಬಗ್ಗೆ ಗಂಭೀರ್ ಅಣ್ಣಂದು ಯಾವುದೇ ಸಹ ಪುಷ್ ಕೊಟ್ಟಿಲ್ಲ ಅಂತ BCCI ಅಫಿಷಿಯಲ್ಸ್ ಕನ್ಫರ್ಮ್ ಮಾಡಿದರೆ ಇದು ಸೆಲೆಕ್ಟರ್ಸ್ಗಳ ನಿರ್ಧಾರ ಅಂತೆ. ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಗಂಭೀರ್ ಅಣ್ಣ ಅವರಿಂದ ಯಾವುದೇ ರೀತಿಯ ಒಂದು ಪುಷ್ ಆಗಲಿ ಒಂದು ಪಿಂಚ್ ಆಗಲಿ ಏನೂ ಸಹ ಬಂದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಅವ್ರು ಹೇಳೋದಂಗೆ ನಮಗೆ ಗೊತ್ತು ಏನೇನು ಆಗಿರುತ್ತೆ ಅಂತ. ಅವ್ರೇನು ಓಪನ್ ಆಗಿ ಬಂದ್ಬಿಟ್ಟು ಹೇಳೋಕ್ಕಾಗುತ್ತೆ ಇಲ್ಲಿ ಕೋಚ್ ಪಿಂಚ್ ಮಾಡ್ತು ಸೂರ್ಯಕುಮಾರ್ ಯಾದವ್ನೇ ಕ್ಯಾಪ್ಟನ್ ಆಗಬೇಕು, ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಡಬಾರ್ದು ಅಂತ ಹೇಳೋಕ್ಕಾಗುತ್ತಾ? ಸೊ ಇಲ್ಲಿ ಪಿಂಚ್ ಮಾಡಿದ್ರು ಸಹ ಅದು ಪಿಂಚ್ ಮಾಡಿಲ್ಲ ಅನ್ನೋ ಥರನೇ ಹೇಳ್ಕೋಬೇಕು, ಅದನ್ನೇ ಹೇಳ್ಕೊಂಡಿದ್ದಾರೆ ಅಷ್ಟೇ ಮಗ. ಅಪೇಟ್ ಬಿಟ್ಟು ಹರ್ಷಿತ್ ರಾಣಾ KKRನ ಪೇಸರು ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ಇವ್ರು ಹೇಳ್ತಾರೆ ರೋಹಿತ್ ಶರ್ಮನ ಪೇಸಿಂದ ಅಂತೂ ಬೀಟ್ ಮಾಡೋಕ್ಕಾಗಲ್ಲ, ನೀವು ವೇರಿಯೇಷನಿಂದ ಏನಾದರೂ ಮಾಡಬೇಕು ಅಷ್ಟೇ ರೋಹಿತ್ ಶರ್ಮಾಗೆ. ಅದು ಬಿಟ್ಟು ನೀವು ಪೇಸಿಂದ ಏನಾದ್ರು ಬೀಟ್ ಮಾಡಿಬಿಟ್ಟು ನಾನು ಪೇಸಿಂದ ವಿಕೆಟ್ ಎತ್ತೀನಿ, ಪೇಸಿಂದ ಬೋಲ್ಡ್ ಮಾಡ್ತೀನಿ, LB ಮಾಡ್ತೀನಿ ಅಂತಾರೆ, ಅದು ದಡ್ಡತನ ಅಂತ ಹೇಳಿದರೆ. ಯಾಕಂದರೆ ರೋಹಿತ್ ಶರ್ಮಾ ಯಾವಾಗಾದರೂ ನೀವು ಅವ್ರನ್ನ ನೋಡಿದಿರ ಅಂದ್ರೆ ಒಂಥರ ಎಕ್ಸ್ಟ್ರಾ ಟೈಮ್ ಇರುತ್ತೆ ಅವ್ರ ಹತ್ರ. ಒಂದು ಪುಲ್ ಶಾಟ್ ಹೊಡಿಬೇಕಾದ್ರೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಆ ಒಂದು ಪುಲ್ ಶಾಟ್ನ ಟ್ರೈ ಕೂಡ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಒಂಥರ ಸಲೀಸಾಗಿ ಹೊಡಿತಾರೆ. ಒಂಥರ ಎಕ್ಸ್ಟ್ರಾ ಟೈಮ್ ಇವ್ರಿಗೆ ಒಂಥರ ಸಪ್ರೇಟಾಗಿ ಎಕ್ಸ್ಟ್ರಾ ಟೈಮ್ ಇರೋ ಥರ ಕಾಣಿಸ್ಕೊಂತಾರೆ. ಸೊ ಅವ್ರು ಕರೆಕ್ಟಾಗೇ ಹೇಳಿದ್ದಾರೆ ಎಕ್ಸ್ಟ್ರಾ ಟೈಮ್ ಇರುತ್ತೆ ಅವರಿಗೆ, ಪೇಸಿಂದ ಅಂತೂ ಬೀಟ್ ಮಾಡೋಕ್ಕಾಗಲ್ಲ ಅಂತ. ಅಪೇಟ್ ಬತ್ರಿ ನವೀನ್ ಉಲಕ್ ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತೆ ನವೀನ್ ಉಲಕ್ ಅವರ ಕಿತಾಪತಿ ಏನಾಗಿತ್ತು ಲಾಸ್ಟ್ ಇಯರಲ್ಲಿ IPL ಅಲ್ಲಿ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸೋಷಿಯಲ್ ಮೀಡಿಯಾ, ಇಟ್ಸ್ ಆಲ್ ಅಬೌಟ್ ಸೋಷಿಯಲ್ ಮೀಡಿಯಾ ನಮ್ಮನ್ನ ಸಿಕ್ಕಾಪಟ್ಟೆ ಒಂಥರ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ಬಿಡ್ತು. ನಾವು ಆ ಒಂದು ಈಟ್ ಆಫ್ ದ ಮೂಮೆಂಟ್ ಅಲ್ಲಿ ಜಗಳ ಆಡಿರ್ಬೋದು, ಕಿತ್ತಾಡಿರ್ಬೋದು, ಬೈದಿರ್ಬೋದು, ಅದಾಗಿರ್ಬೋದು ಇದಾಗಿರ್ಬೋದು. ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಒಂದು 10-15 ನಿಮಿಷ ಆದಂಥ ಘಟನೆ ಏನಿದೆ, ಸೊ ಆ ಘಟನೆನ ಹಿಡ್ಕೊಂಡು ವರ್ಷಾನ್ಗಟ್ಲೆ ಸೋಷಿಯಲ್ ಮೀಡಿಯಾ ಅನ್ನೋದು ರಬ್ಬರ್ ಹೇಳ್ದಂಗೆ ಊರು ಬಾಗಿಲು ಮಾಡಿ ನಮ್ಮನ್ನೆಲ್ಲ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇದೆ. ನಾನು ಮರೆತಿದ್ದೀನಿ, ವಿರಾಟ್ ಕೊಹ್ಲಿ ಸಹ ಮರೆತಿದ್ದಾರೆ ಅದನ್ನ. ಬಟ್ ಈಗಲೂ ಸಹ ಕೆಲವೊಂದು ಟೈಮು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ನೆಗೆಟಿವ್ ಆಗಿ ಇದು ಪೋರ್ಟ್ರೇ ಆಗ್ತಾ ಇದೆ ಅನ್ನೋ ಥರ ಹೇಳಿದ್ದಾರೆ. ಸೊ ಹೌದು, ಅದು ನಿಜ, ರಿಯಾಲಿಟಿನೇ ಅದು. ಅವತ್ತು ಒಂದು 10 ನಿಮಿಷ ಅವ್ರು ಜಗಳ ಆಡಿದ್ಗೆ ಅವಾಗ ಹೆಂಗೆ ಒಂಥರ ಸೀಸನ್ನೇ ಒಂಥರ ಹೊತ್ತಿ ಉರಿಯೋ ಥರ ಆಗೋಗ್ಬಿಟ್ಟಿತ್ತು. ಸೊ ಅದು ನಿಜನೇ ನವೀನ್ ಉಲಕ್ ಕೇಳಿರೋದು. ಸೋಷಿಯಲ್ ಮೀಡಿಯಾ ಒಂದು 10 ನಿಮಿಷ ಒಂದು 10 ಸೆಕೆಂಡ್ ಆದ್ರೂ ಕೂಡ ಒಂದು ಜಗಳನ ಅದು ಏನೋ ದೊಡ್ಡದಾಗ ಅದೇನೋ ಆಗೋಗ್ಬಿಟ್ಟಿದೆ ಅನ್ನೋ ಥರನೇ ಪೋರ್ಟ್ರೇ ಮಾಡೋದು. ಎಲ್ಲರೂ ಸಹ ಹಂಗೇನೆ. ಅಪೇಟ್ ಬತ್ರಿ ಕಪಿಲ್ ದೇವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರ ಬಗ್ಗೆ. ಯಾರು ಬಂದರೂ ಸಹ ವಿರಾಟ್ ಕೊಹ್ಲಿ ಅವರ ಸ್ಥಾನನ ಜೊತೆಗೆ ರೋಹಿತ್ ಶರ್ಮಾ ಅವರ ಸ್ಥಾನನ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಸ್ಥಾನನ ಅದನ್ನ ಫಿಲ್ ಮಾಡೋದಕ್ಕಾಗೋದಿಲ್ಲ. ಯಾವ ರೀತಿ ಸಚಿನ್ ತೆಂಡೂಲ್ಕರ್ ಜೊತೆಗೆ MS ಧೋನಿ ಅವರ ಸ್ಥಾನನ ಫಿಲ್ ಮಾಡೋದಕ್ಕೆ ಆಗೋದಿಲ್ವೋ, ಇವರ ಸ್ಥಾನನೂ ಕೂಡ ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಒಂಥರ ಎಲ್ಲ ಡಿಮ್ಯಾಂಡ್ ಇಟ್ಟಿರೋದು ಇವರ ಜರ್ಸಿ ನಂಬರ್ನ ರಿಟೈರ್ ಮಾಡಿಬಿಡಿ, ಇವಾಗ ರಿಟೈರ್ ಮಾಡಿಬಿಡಿ ಅಂತ. ಸಚಿನ್ ತೆಂಡೂಲ್ಕರ್ದು ರಿಟೈರ್ ಆಗಿದೆ ಜರ್ಸಿ ನಂಬರು, ಜೊತೆಗೆ 7 MS ಧೋನಿ ಅವ್ರದ್ದು ಕೂಡ ಜರ್ಸಿ ನಂಬರ್ ರಿಟೈರ್ ಆಗಿದೆ. 45 ಮತ್ತು 18 ಕೂಡ ರಿಟೈರ್ ಮಾಡಿಬಿಡಿ, ಯಾಕಂದರೆ ಇವರ ಸ್ಥಾನ ಯಾರು ಕೂಡ ಫಿಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಪಿಲ್ ದೇವ್ ವರ್ಲ್ಡ್ ಕಪ್ ವಿನ್ನಿಂಗ್ ಚಾಂಪಿಯನ್ನೇ ಹೇಳ್ತಾ ಇದ್ದಾರೆ ಅಂತ, ಲೆಜೆಂಡನ್ನೇ ಹೇಳ್ತಿದ್ದಾರೆ ಅಂತಂದರೆ ಇದನ್ನ ಸೀರಿಯಸ್ ಆಗಿ ತಗೊಳ್ಳೇಬೇಕು. BCCI ಇವರ ಜರ್ಸಿ ನಂಬರ್ನ ಅವ್ರು ಆಡ್ತಾ ಇರಬೇಕಾದ್ರೆ ರಿಟೈರ್ ಮಾಡಬೇಕು. ಅಪೇಟ್ ಮಧ್ಯದಲ್ಲಿ ನಂಬರ್ನ ಸ್ವಲ್ಪ ತಪ್ಪು ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಋತುರಾಜ್ ಗಾಯಕ್ವಾಡ್ ಬಗ್ಗೆ ಹರ್ಷ ಭೋಗ್ಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಮುಂದೆ ಬಂದ್ಬಿಟ್ಟು ಇವಾಗ ಯಾರು ನಿಂತ್ಕೊಂಡು ಹೇಳಿ ಅವರ ಸ್ಟ್ಯಾಟ್ಸ್ನ ನೋಡ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಡಬ್ಬಾ ಥರ ಆಡ್ತಾರೆ. ಋತುರಾಜ್ ಗಾಯಕ್ವಾಡಿಗೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಸ್ಥಾನ ಗಳಿಸ್ಕೊಳ್ಳೋದಕ್ಕೆ ಅರ್ಹತೆ ಯೋಗ್ಯತೆ ಏನೂ ಇಲ್ಲ ಅಂತ ಇವಾಗ ಇಷ್ಟು ದಿನ ಹೇಳ್ತಿದ್ರಲ್ಲ, ಇವಾಗ ಬಂದು ಋತುರಾಜ್ ಗಾಯಕ್ವಾಡ್ ಬಗ್ಗೆ ಯಾವ ಮಗನಾನ ಬಂದ್ಬಿಟ್ಟು ಮಾತಾಡಲಿ ನೋಡ್ತೀನಿ ನಾನು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಈಸ್ ಅ ಫ್ಯೂಚರ್ ಸ್ಟಾರ್ ಅಂತ ಹೇಳಿದರೆ. ಸೊ ಋತುರಾಜ್ ಗಾಯಕ್ವಾಡ್ ಇಸ್ ಅ ಫ್ಯೂಚರ್ ಸ್ಟಾರ್, ಗೊತ್ತಿರೋದನ್ನ ಎಲ್ಲರಿಗೂ. ಬಟ್ ಇವರು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ರೀಸೆಂಟ್ ಫಾರ್ಮ್ ಅವ್ರದ್ದು ಅದೇ ಥರ ಇದೆ. ರೀಸೆಂಟಾಗಿ T20 ಸೀರೀಸಲ್ಲಿ ಮಸ್ತಾಗಿ ನಾವು ಪರ್ಫಾರ್ಮ್ ಮಾಡಿ ಋತುರಾಜ್ ಗಾಯಕ್ವಾಡ್. ಸೊ ಈ ಒಂದು ಬ್ಯಾಕಿಂಗ್ ಇದೆಯಲ್ಲ, ಜಿಂಬಾಬ್ವೆ ಸೀರೀಸ್ದು ಒಂದು ಸಖತ್ತಾಗಿ ಆಡಿರೋಂಥದ್ದು ಒಂದು ಬ್ಯಾಕಿಂಗ್ ಇದೆಯಲ್ಲ, ಅದರ ಆಧಾರದ ಮೇಲೆ ಇವರು ಮಾತಾಡಿದ್ದಾರೆ. ಇಲ್ಲಾಗ ಋತುರಾಜ್ ಗಾಯಕ್ವಾಡ್ ಫ್ಯೂಚರ್ ಸ್ಟಾರ್ ಮಗ, ಅವ್ರ ಮುಂದೆ ಯಾರು ಏನೋ ಕೆಮ್ಮಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸಿಗ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗೋದು. ಬಾ.